ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಪೌಡರ್ನ ಬೇರೆ ರೀತಿಯಲ್ಲಿ ಡಿಫ್ರೆಂಟ್ ಟೈಪಲ್ಲಿ ನಾನು ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾವು ಗಂಜಿ ಮಾಡಿಕೊಂಡು ಅದಕ್ಕೆ ಮೊಸರು ಹಾಕ್ಕೊಂಡು ತೊಗೊಳ್ತಾ ಇರೋದಕ್ಕಿಂತ ಈ ರೀತಿ ಒಂದು 4 ವೆಜಿಟೇಬಲ್ನ ಲೈಟಾಗಿ ಹಾಕ್ಕೊಂಡು ಅದಕ್ಕೊಂಚೂರು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಗಂಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಇರೋ ತರಕಾರಿನ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು, ಅರ್ಧ ಕಪ್ಪು ಜಾಸ್ತಿ ಆಗುತ್ತೆ, ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದನ್ನು ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಯಾವುದಾದ್ರೂ ಎಣ್ಣೆ ಅಥವಾ ಬಟರು ಅಥವಾ ಕೊಕೊನೆಟ್ ಆಯಿಲಲ್ಲೂ ಮಾಡ್ಕೊಳ್ಬೋದು. ಇದನ್ನು ಹಾಕಿ ಒಂದು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈ ಎಲ್ಲ ವೆಜಿಟೇಬಲ್ನ ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇಲ್ಲಿ ಬೀಟ್ರೂಟು ನೋಡಿ ಹೆಚ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ಒಳ್ಳೆಯದೇ ಅಲ್ವಾ. ಇದು ಸಣ್ಣದಾಗಿ ಹೆಚ್ಕೊಂಡು ನಾವು ಗಂಜಿಯಲ್ಲಿ ನಾವು ಇದನ್ನು ತೊಗೊಳ್ತಾ ಇದ್ದರೆ ತುಂಬಾ ಟೇಸ್ಟ್ ಇರುತ್ತೆ. ಇದು ಮಧ್ಯದಲ್ಲಿ ಇನ್ನೂ ಕ್ರಂಚಿಯಾಗಿರುತ್ತೆ. ಇದು ನಾವು ಹಾಫ್ ಬಾಯ್ಲಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಈ ರೀತಿ ನಾನು ಎಲ್ಲ ವೆಜಿಟೇಬಲ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಇಲ್ಲೊಂದು ಆನಿಯನ್ ರಿಂಗ್ಸ್ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಆಗು ಇರುತ್ತೆ ಅಂಥೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಡಯಟ್ ಮಾಡೋರಿಗೆ ಇದು ಒಳ್ಳೆ ಫುಡ್ಡು ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ತೊಗೊಳ್ಬೋದು, ಇಲ್ಲ ಈವ್ನಿಂಗ್ ಟೈಮಲ್ಲೂ ನಾವು ಇದನ್ನು ತೊಗೊಳ್ಬೋದು. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ಕಡೆ ನಾನು ವೆಯ್ಟ್ ಲಾಸ್ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಇದನ್ನು ಹೇಗೆ ಮಾಡೋದು ಅಂತ. ಇದು ರಾಗಿ ಅಲ್ಲ, ಇದು ಬ್ಲ್ಯಾಕ್ ರೈಸ್ ಅಂತ ಹೇಳ್ತಾರಲ್ಲ, ಅದು ಬಾರ್ಲಿ, ಹೆಸರು ಬೇಳೆ, ಸ್ವಲ್ಪ ಜೀರಿಗೆ, ಮೆಣಸು, ಮೆಂತೆ ಇದನ್ನೆಲ್ಲ ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 2 ಸ್ಪೂನ್ ಹಾಕಿ ಇದನ್ನು ತಣ್ಣೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಲೆ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಲ್ಲಿ ಅದು ಕುದಿಯೋ ನೀರಿಗೆ ಹಾಕ್ತಾಯಿದ್ರೆ ಗಂಟಾಗ್ಬಿಡುತ್ತೆ, ಬೇಗ ಬಾಯ್ಲ್ ಆಗಿಬಿಡುತ್ತೆ. ಹಾಗಾಗಿ ಮೊದಲನೇ ಫಸ್ಟಿಗೆ ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಇದು ಒಂಚೂರು ಗಂಟು ಬರೋದಿಲ್ಲ, ಕ್ಲೀನಾಗಿ ಆಗುತ್ತೆ ಅಂಥೇಳಿ ಈ ರೀತಿ ಮಾಡ್ಕೊಳ್ತೀನಿ. ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಬ್ಲ್ಯಾಕ್ ರೈಸ್ ನಾವು ಬಾಯ್ಲ್ ಮಾಡಿದ್ರೆ ಇದೇ ಕಲರೇ ಬರೋದು. ಇಲ್ಲಿ ಬೀಟ್ರೂಟ್ ಹಾಕಿರೋದ್ರಿಂದ ಈ ಕಲರ್ ಬರುತ್ತೆ. ನೀರು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ರೀತಿ ಬಾಯ್ಲ್ ಮಾಡಿಕೊಂಡು ಒಂದು ಬೌಲ್ ತೊಗೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಿಗೆ ತಿನ್ನಬೇಕು ಅನಿಸುತ್ತೆ ಈ ರೀತಿ ಎಲ್ಲ ಮಾಡಿದ್ರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದಕ್ಕೊಂಚೂರು ಟೇಸ್ಟಿಗೆ ಮೊಸರು ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಹಾಗೆಯೇ ಕುಡಿಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ.